ಇದ್ದೀವಿ. ಇದೇ ಎಲೆ ಗಿಡ. ಸೊ ಇದೇ ಎಲೆದು ಕಂಕಣ ಕಟ್ಟೋದು. ಜಸ್ಟ್ ಇವಾಗ ಬಂದೆ ನಾನು. ಇವಾಗ ಒಳಗೆ ಹೋಗೋಣ, ಏನೆಲ್ಲ ರೆಡಿ ಮಾಡಿದ್ದಾರೆ ಅಂತ ಹೇಳಿ. ತುಂಬಾ ಲೇಟ್ ಆಗಿಬಿಟ್ಟಿದೆ ಇವತ್ತು ಸಂಜೆ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ತನಕ ಲೇಟ್ ಆಗಿದೆ. ಬನ್ನಿ ಏನೆಲ್ಲ ಮಾಡಿದ್ದಾರೆ ಅಂತ ನೋಡೋಣ. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದಿದ್ದು ಲೇಟ್ ಆಯಿತು. ಹಾಗೆ ಶಿವಪ್ಪನಿಗೆ ಎಷ್ಟು ಮುದ್ದಾಗಿ ಮಾಡಿದ್ದಾರೆ. ಸೊ ನಮ್ಮ ಶಿವಪ್ಪ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಅಲಂಕಾರ ಮಾಡಿದ ಮೇಲಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇವತ್ತು ನಾನಂತೂ ಫುಲ್ಲು ಲೇಟಾಗೇ ಬಂದಿರೋದು. ಸೊ ಅತ್ತಿಗೆ ಬಂದಿದ್ರಲ್ಲ ಮನೆಗೆ ಇವತ್ತು, ಅಂದರೆ ಅತ್ತಿಗೆ ಬಂದಿದ್ದರು ಬಾಗಿನ ಕೊಡಲಿಕ್ಕೆ. ಅದೆಲ್ಲ ಮುಗಿಸ್ಕೊಂಡು ಅವರು ಕೂಡ ಸೀದಾ ಮನೆಗೆ ಹೋಗಿ ದೀಪ ಹಚ್ಚಿ ಬಂದಿದ್ದಾರೆ. ನಾನು ಕೂಡ ಅವರು ಅಟ್ ಎ ಟೈಮಲ್ಲಿ ಬಂದ್ವಿ. ನೋಡಿ ಆವಾಗಲೇ ನಮ್ಮ ಶಿವಪ್ಪ ಕಾಣ್ತಾ ಇದ್ದ. ಇವಾಗ ಹೂವಿನ ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಅಲಂಕಾರದಲ್ಲಿ ನಮ್ಮ ಅಣ್ಣ ಅಂತೂ ನಂಬರ್ 1. ದೇವರ ಅಲಂಕಾರದಕ್ಕೆ ನಮ್ಮ ಅಣ್ಣಂಗೆ ಬಿಟ್ಟುಬಿಡಬೇಕು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅದರಲ್ಲೂ ಬೇರೆ ಮಾತೇ ಇಲ್ಲ. ಅದಕ್ಕೇನು ಕೂಡ ಬಂದಿದ್ದರು, ನಾನು ಕೂಡ ಬಂದಿದ್ದೆ. ಹಾಗೆ ಇವತ್ತು ಮೇನಾಗಿ ಏನಪ್ಪ ಅಂತಂದರೆ ಶಿವಮೊಗ್ಗದಿಂದ ನಮ್ಮ ಶಿವಪ್ಪಂಗೆ ನೋಡೋಕ್ಕೆ ಬಂದಿದ್ದಾರೆ. ಶಿವಪ್ಪನ ಪೂಜೆ, ಶಿವಪ್ಪನ ಕತೆ ಓದಲಿಕ್ಕೆ, ಶಿವಪ್ಪನ ಮೇನಾಗಿ ಪ್ರಸಾದ. ಸೊ ಇಷ್ಟು ಅವರು ನೋಡ್ಕೊಂಡು ಹೋಗಬೇಕು ಅಂತ ಶಿವಮೊಗ್ಗದಿಂದ ಬಂದಿದ್ದಾರೆ. ಇವರು ನಮ್ಮ ದೊಡ್ಡ ಅತ್ತಿಗೆಯ ಅಕ್ಕ. ಅವರು ವಾರ ವಾರ ಫೋಟೋ ಕಳಿಸ್ಕೊಂಡು ಅಲ್ಲೇ ಕೈ ಮುಗಿದು ನೋಡ್ತಾ ಇದ್ರಂತೆ. ಯಾಕಂದರೆ ಅವರಿಗೆ ಈ ಪೂಜೆದು ಮಹಿಮೆ ಏನು ಅಂತ ಗೊತ್ತು. ಸೊ ನೋಡಿ ಅವರು ಪೂಜೆ ತಂದಿದ್ದಾರೆ. ಶಿವಪ್ಪನಿಗೆ ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ. ನಮ್ಮ ಶಿವಪ್ಪಂಗಂತೂ ಬೆಲ್ಲದ ಸುರಿಮಳೆನೇ ಸುರಿಮಳೆ. ಬಿಲ್ವಪತ್ರೆ, ಊದಿನ ಕಡ್ಡಿ, ಊದ್ಬತ್ತಿ ತಂದಿದ್ದಾರೆ. ಹಾಗೆ ಮೇಯ್ನಾಗಿ ಇವತ್ತವರು ಬೆಲ್ಲ ತಂದಿದ್ದಾರೆ. ಸೊ ಅವ್ರದ್ದೇ ಬೆಲ್ಲ ಇವತ್ತಿನ ಪ್ರಸಾದಕ್ಕೆ ಅವ್ರದ್ದೇ ಬೆಲ್ಲ ಹಾಕಬೇಕು ಅಂತ ತುಂಬ ಆಸೆಯಿಂದ ಬಂದಿದ್ರಂತೆ. ಆದರೆ ನಮ್ಮ ಅತ್ತಿಗೆ ಏನು ಹೇಳಿದ್ರು ಅವ್ರಿಗೆ, ಆವಾಗಲೇ ಅವ್ರು ಪ್ರಸಾದ ಮಾಡ್ಕೊಂಡಿರ್ತಾರೆ, ನಿಂದು ಬೆಲ್ಲ ಸೊ ನೆಕ್ಸ್ಟ್ ವೀಕಿಗೆ ಹಾಕ್ತಾರೆ ಬಿಡು ಅಂತ ಹೇಳಿ. ಅಯ್ಯೋ ಶಿವಮೊಗ್ಗದಿಂದ ತಗೊಂಬಂದಿದ್ದೀನಿ, ಆದರೆ ಪ್ರಸಾದ ಇವತ್ತು ಪ್ರಸಾದಕ್ಕೆ ನನ್ನ ಬೆಲ್ಲ ಹಾಕಬೇಕು ಅಂತ ಆಸೆ ಇತ್ತು ಅಂತ ಅಂದರು. ಸೊ ನಮ್ಮಮ್ಮ ಏನಂದರು, ಇಲ್ಲ ಪ್ರಸಾದಕ್ಕೆ ಎಲ್ಲ ಹುರಿದು ಇಟ್ಟಿದ್ದಾನೆ, ಇವತ್ತು ನಿಮ್ಮದೇ ಬೆಲ್ಲ ಹಾಕ್ತೀವಿ ಬಿಡಿ ಅಂತ ಹೇಳಿ ಒಂದು ಅಚ್ಚು, ಜಾಸ್ತಿ ಏನು ಹೋಗಲ್ಲ, ಒಂದು ಅಚ್ಚು ನೋಡಿ ಇಲ್ಲಿ ಈ ಥರ ಹುರಿದು ಅಣ್ಣ ತಣ್ಣಗಾಗಕ್ಕೆ ಬಿಟ್ಟಿರ್ತಾರೆ. ಅವರಂತೂ ಒಂದು ಖುಷಿ. ಆದರೂ ನಿಜ ನಂಗೆ ತುಂಬ ಬೇಜಾರಾಗ್ತಾ ಇತ್ತು, ನನ್ನ ತಂದೂ ಇವತ್ತಿನ ಪ್ರಸಾದಕ್ಕೆ ನನ್ನ ಬೆಲ್ಲ ಇಲ್ಲ ಅಂತ ಹೇಳಿ. ಸೊ ಅವರು ಬೆಲ್ಲನೇ ಪ್ರಸಾದಕ್ಕೆ ಹಾಕಿದ್ರು. ಅವ್ರದ್ದು ಖುಷಿ ನೋಡೋಕ್ಕಾಗ್ತಿರ್ಲಿಲ್ಲ. ಅದೆಷ್ಟು ಅವರಿಗೆ ಅವರು ಅಂದರೆ ಶಿವನ ಮಹಿಮೆ ಗೊತ್ತು ಏನೋ. ವಾರ ವಾರ ನಾನು ಫೋಟೋಸ್ ತೆಗಿತಾ ಇದ್ದೆ. ನಮ್ಮ ಅದಕ್ಕೆ ಫೋಟೋ ಹಾಕಿ ನನಗೆ ಹಾಕಿ ಅಂತ ಹೇಳ್ತಾಯಿದ್ರು. ಸೊ ನಾನು ಅವ್ರಿಗೆ ಸೆಂಡ್ ಮಾಡ್ತಾಯಿದ್ದೆ, ಅವರು ಅವ್ರಿಗೆ ಸೆಂಡ್ ಮಾಡ್ತಾಯಿದ್ರು. ಅವರಂತೂ ಅವರ ಮಕ್ಕಳಿಗೆ, ಅವ್ರ ಅಕ್ಕಂಗಿಯರಿಗೆ ಎಲ್ರಿಗೂ ಶೇರ್ ಮಾಡ್ತಾಯಿದ್ರಂತೆ. ಯಾಕಂದರೆ ಅಷ್ಟು ಅವರಿಗೆ ದೇವರು ಅಂದರೆ, ಅದರಲ್ಲಿ ಈ ಶಿವನ ಪೂಜೆ ಅಂದರೆ ತುಂಬಾ ಇಷ್ಟ ಅಂತೆ. ಇದು ನೋಡ್ತಾ ಇದ್ದೀರಲ್ಲ ನೋಡಿ, ಇದು ಆನ್ಲೈನ್ ಮೂಲಕ ತೊಗೊಂಡು ಬಂದಿದ್ದಾರೆ. ದೇವ್ರ ಮನೆಯಲ್ಲಿ ನಾವು ತೆಂಗಿನಕಾಯಿ ಹೊಡೆಯಲಿಕ್ಕೆ ನಮಗೆಲ್ಲೂ ಅವಕಾಶನೇ ಇರಲ್ಲ. ಸೊ ಹೊಡಿಲಿಕ್ಕೆ ಆಗೋದು ಇಲ್ಲ. ಹಾಗಾಗಿ ಅಣ್ಣ ಆನ್ಲೈನಲ್ಲಿ ನೋಡುವಾಗ ತೆಂಗಿನಕಾಯಿ ಹೊಡೆಯೋದು ಪ್ಲೇಟು, ಅದಕ್ಕೆ ಒಂದು ಚೆನ್ನಾಗಿ ರಾಡ್ ಥರ ಹಾಕಿದ್ದಾರೆ ಚೂಪಾಗಿ. ಸೊ ಇದು ಇದರಿಂದ ತೆಂಗಿನಕಾಯಿ ಹೊಡೆಯೋದು ಎಷ್ಟು ಚೆನ್ನಾಗಿದೆ. ಸೊ ನಮ್ಮ ಅತ್ತಿಗೆ ಎಲ್ಲರೂ ಹೇಳ್ತಾಯಿದ್ರು, ನಾವು ತೊಗೋಬೇಕು ನೋಡು ಅಂತ ಹೇಳಿ. ನಾವು ದೇವ್ರ ಮನೆಯಲ್ಲಿ ತೆಂಗಿನಕಾಯಿ ದೇವರಿಗೆ ಇಟ್ಟಿರ್ತೀವಿ, ಬಟ್ ಹೊರಗಡೆ ಹೋಗಿ ಹೊಡ್ಕೊಂಡು ಬರ್ತೀವಿ, ಇಲ್ಲ ಕಲ್ಲು ತೊಗೊಂಡು ಬಂದು ಹೊಡ್ಕೋಬೇಕು. ಸೊ ಈ ಥರ ತಟ್ಟೆ ಇದ್ದರೆ ಚೆನ್ನಾಗೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಅತ್ತಿಗೆನೂ ಅಷ್ಟೇ ತುಂಬ ಇಷ್ಟಪಟ್ಟರು. ಅವರು ಕೂಡ ತೊಗೋಬೇಕು, ಎಲ್ಲಿ ತೊಗೊಂಡ್ರಿ, ಏನು ಇವೆಲ್ಲ ಸಿಗ್ತಾವ ಅಂತ ಹೇಳ್ತಾಯಿದ್ರು. ಆನ್ಲೈನಲ್ಲಿ ಏನು ಸಿಗಲ್ಲ ಹೇಳಿ, ಬೇಕಾದ್ದೆಲ್ಲ, ಸೊ ಬೇಡಿದ್ದೆಲ್ಲ ಸಿಗುತ್ತೆ. ಇಲ್ಲಿ ನೋಡಿ ಅವರು ಶಿವಮೊಗ್ಗದಿಂದ ಬಂದಿದ್ದಾರಲ್ಲ, ಫುಲ್ಲು ನಾನು ಅವ್ರಿಗೆ ನೋಡ್ತಾ ಇದ್ದೆ. ವೀಡಿಯೋಸು, ಫೋಟೋಸು, ಪೂಜೆ ಮಾಡೋದು ಎಲ್ಲನೂ ತೆಕ್ಕೋತಾ ಇದ್ದಾರೆ. ಆಮೇಲೆ ನನಗೂ ಹೇಳಿದ್ರು, ಸ್ವಲ್ಪ ವೀಡಿಯೋ ಮಾಡಿಕೊಡು, ಸ್ವಲ್ಪ ಫೋಟೋಸ್ ತೆಕ್ಕೊಡು ಅಂತ ಹೇಳಿ. ಸೊ ನಾನು ಕೂಡ ತೆಕ್ಕೊಟ್ಟೆ. ಅಷ್ಟು ಮಹಿಮೆ ಅವರಿಗೆ ಗೊತ್ತು. ಸೊ ಅದು ಬೇರೆ ಬೆಲ್ಲನೇ ಬೆಲ್ಲ ಅಂತ ಹೇಳಿದ್ನಲ್ಲ ಶಿವಪ್ಪನಿಗೆ. ಸೊ ಬೆಲ್ಲ ನಾವು ಕೂಡ, ಸೊ ನಮ್ಮ ಮನೆಯವರು, ನನ್ನ ಗಂಡನೂ ಕೂಡ ಮೊದಲನೇ ಶಿವನ ಪೂಜೆ ಸ್ಟಾರ್ಟ್ ಮಾಡುವಾಗಲೇ 10 kg ಬೆಲ್ಲ, 5 kg ಗೋಧಿ,
ಹಾಗೆ ಹಾಲು ಮೊಸರು ಅಭಿಷೇಕ ಮಾಡ್ತಾರಲ್ಲ, 500 ರೂಪಾಯಿ ಕೊಟ್ಟಿದ್ದರು. ಯಾಕಂದರೆ ಶಿವಪ್ಪನಿಗೆ ಅಣ್ಣ ಅಂತೂ ಯಾರಿಗೂ ಏನೂ ಕೇಳಲ್ಲ, ಬಟ್ ಆ ಶಿವನ ಮಹಿಮೆ ಗೊತ್ತಿರುತ್ತಲ್ಲ, ಸೊ ಅವರಂತೂ ಏನಿಲ್ಲ ಏನು ತಂದು ಕೊಡ್ತಾ ಇರ್ತಾರೆ. ಹಾಗೆ ನಮ್ಮ ಮನೆ ಹತ್ರನೂ ಒಬ್ಬರು ಇದ್ದಾರೆ, ಅವರು ಕೂಡ ಬೆಲ್ಲ, ಒಂದು ಅಚ್ಚು ಬೆಲ್ಲ, ತುಪ್ಪ ತಂದು ಕೊಟ್ಟಿದ್ರು. ಆದರೆ ತುಪ್ಪ ತಂದು ಕೊಡೋದಾದರೆ ಮೇಯ್ನಾಗಿ ಉಪ್ಪು ಹಾಕಬಾರ್ದು. ಸೊ ಉಪ್ಪು ಹಾಕಿಬಿಟ್ರೆ ಆ ತುಪ್ಪ ಮತ್ತೆ ಯೂಸ್ ಆಗೋದಿಲ್ಲ. ಸೊ ಅದ್ರ ಬದಲು ಬೆಣ್ಣೆನೂ ಕೊಡ್ತಾರೆ, ಬಟ್ ತುಪ್ಪ ಕೊಡ್ತಾರಲ್ಲ, ಸೊ ಅವರು ಉಪ್ಪು ಹಾಕಿರಬಾರ್ದು. ಸೊ ಹೀಗೆ ನಮ್ಮ ಅಣ್ಣ ಗೋಧಿ ಕೊಡಿಸಿದ್ರು, ಮತ್ತು ತುಪ್ಪ ಕೊಡಿಸ್ತೀನಿ, ಬೆಣ್ಣೆ ಕೊಡಿಸ್ತೀನಿ ಅಂತ ಅಂದರು. ನಮ್ಮ ಶಿವಪ್ಪಂಗೆ ಫುಲ್ಲು ಎಲ್ಲರ ಭಕ್ತಿಯಿಂದ ಬೆಲ್ಲ, ಗೋಧಿ, ತುಪ್ಪ, ಬೆಣ್ಣೆ ಎಲ್ಲ ಕೊಡಿಸ್ತಾ ಇದ್ದಾರೆ. ನೋಡಿ ಕಂಕಣ ಎಲ್ಲ ಸೊ ಕಟ್ತಾಯಿದ್ರು. ಎಲೆದು ಆ್ಯಕ್ಚುಲಿ ನಮ್ಮಮ್ಮ ಎಲೆ ಕಟ್ ಮಾಡೋದು ಮರ್ತುಬಿಟ್ರಂತೆ, ಇಲ್ಲ ಲಾಸ್ಟ್ ವೀಕೆಲ್ಲ ಎಲೆಯಿಂದನೇ ಕಂಕಣ ಕಟ್ಟಿದ್ರು. ಸೊ ತುಂಬ ಬಿಡ್ತವೆ ಅಮ್ಮನ ಮನೆಯಲ್ಲಿ ಎಲೆಗಳು. ಸೊ ಡೈಲಿ ಏನು ಯೂಸ್ ಆಗೋಲ್ಲ, ಹಾಗಾಗಿ ಕಂಕಣಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳಿ, ಬಟ್ ಮರ್ತಿದ್ರಲ್ಲ. ಸೊ ಹೂವೇ ಮತ್ತು ಸಂಜೆ ಆದರೆ ಹರಿಯೋದಿಲ್ಲ, ಹೂವೇ ಆಗಲಿ, ಸೊ ಈ ಥರ ಎಲೆಯೇ ಆಗಲಿ ಸಂಜೆ ಮುಟ್ಟೋದಿಲ್ಲ, ಸೊ ಕೀಳೋದು ಇಲ್ಲ. ಈಗ ಕಂಕಣ ಎಲ್ಲ ಎಲ್ಲರಿಗೂ ಕಟ್ತಾ ಇದ್ದಾರೆ. ಸೊ ಇವರು ಪೂಜೆ ಅಂದ್ಕೊಂಡು ಬಂದಿದ್ರಲ್ಲ, ಅದು ತುಂಬ ಖುಷಿ ಆಯಿತು. ಹಾಗೆ ಗಣೇಶನೂ ಇಟ್ಟಿದ್ರಲ್ಲ ಅಣ್ಣನ ಮನೆಯಲ್ಲಿ, ಗಣೇಶನಿಗೂ ನಮಸ್ಕಾರ ಮಾಡ್ದಂಗೆ ಆಗುತ್ತೆ, ಶಿವಪ್ಪನಿಗೂ ನಮಸ್ಕಾರ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ. ಸೊ ನಾವಂತರೂ ಶಿವಪ್ಪಂಗೆ ಬೆಲ್ಲ ಕೊಟ್ವಿ, ಆದರೆ ಶಿವಪ್ಪನ ಮಗನಿಗೂ ಕೂಡ ಬೆಲ್ಲ ಕೊಟ್ವಿ. ಸೊ ನಮ್ಮ ಈ ಗಣಪತಿ ಕೂಡಿಸ್ತಾರಲ್ಲ ಗಣೇಶನ, ಸೊ ಮನೆಗೆ ಬಂದಾಗ ಏನಾದರೂ ಕೊಡಿಸಿ ಅಂತ ಹೇಳ್ತಿದ್ರು. ಸೊ ನಮ್ಮ ಮನೆಯವ್ರು ಇದ್ಬಿಟ್ಟು 10 kg ಬೆಲ್ಲ ಕೊಡಿಸ್ತೀನಿ, ಸೊ ಬಿಡಪ್ಪ ಅಂತ ಅಂದರು. ನಾನು ಅಂದೆ ಅಮ್ಮಂಗೆ, ನೋಡಮ್ಮ ಶಿವಪ್ಪನೂ ಬೆಲ್ಲ ಇಸ್ಕೊಂಡ ನಮ್ಮ ಕಡೆಯಿಂದ, ಅವ್ರ ಮಗನೂ ಬೆಲ್ಲ ಇಸ್ಕೊಂಡ, ನಮ್ಮಮ್ಮಂಗೆ ಗೊತ್ತಾಗಿಲ್ಲ ಏನು ಅಂತೇಳಿ. ಇಲ್ಲ ಶಿವಪ್ಪನ ಮಗ ಗಣಪತಿ, ಸೊ ಅವ್ರಿಗೂ ಕೂಡ ಇವರು ಬೆಲ್ಲ ಕೊಡಿಸ್ತಾ ಇದ್ದಾರೆ. ಸೊ ನಮ್ಮ ಕೈಯಲ್ಲಿ ಆದಷ್ಟು ಅಂದರೆ ನಮ್ಮ ಕೈಲಿಗೆ 1 kgನೇ ಆಗಲಿ, ಅರ್ಧ kgನೇ ಆಗಲಿ, ಒಂದು ಕೊಡೋದು ದೇವರಿಗೆ ಕೊಡೋದಾದರೆ ಎಷ್ಟಾದರೂ ಕೊಡ್ಬೋದು. ಬಟ್ ಇವರು ಸಡನ್ನಾಗಿ 10 kg ಕೊಡ್ತೀನಿ ಅಂತ ಅಂದರು. ಸೊ 10 kg ಕೊಡಿಸ್ಕೊಂಡು ಬಂದರು. ಗಣಪತಿ ಇದು ಪೂಜೆ ಎಲ್ಲ ಅಂದರೆ ಪೂಜೆ ಮಾಡಿ, ಸೊ ಪಾಯಸಕ್ಕೆಲ್ಲ ಬೇಕಲ್ಲ, ಸೊ ಅಡುಗೆ ಎಲ್ಲ ಮಾಡಿ ಎಲ್ಲರಿಗೂ ಬಡಿಸ್ತಾರೆ. ಹಾಗಾಗಿ ಬೆಲ್ಲ ಕೊಡಿಸಿ ಬಂದರು. ಸರಿ ಆಯಿತು ಬಿಡಿ ಕೊಡಿಸಿ, ಈಗ ಹೇಳಿದ್ಮೇಲೆ ಅದು ಮಾಡಲೇಬೇಕು, ಕೊಟ್ಟು ಬಂದರು ಬೆಲ್ಲ ಕೂಡ. ಸೊ ಮನಿ ಪ್ಲ್ಯಾಂಟ್ ಅಂತೂ ನಮ್ಮ ಅಮ್ಮನ ಮನೇಲಿ ಹಿಂದೆಗಡೆ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಸೊ ಹಾಲಲ್ಲೂ ಕೂಡ ದೊಡ್ಡದು, ಅದು ಎಲೆ ಎಲ್ಲ ತುಂಬಾ ಗ್ರೀನು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಅಣ್ಣನ ಕೈಯಲ್ಲಿ ನೀವು ಯಾವುದೇ ಗಿಡ ಹಾಕಿ ಏನೇ ಮಾಡಿ ಅಡುಗೆಗಳನ್ನು ಮಾಡ್ತಾರೆ. ಸೊ ನಮ್ಮಣ್ಣ ಏನೇ ಗಿಡಗಳು ಹಾಕಿದ್ರೂ ಅದು ಬತ್ತುತ್ತೆ ಅಂತ ಇಲ್ಲ, ಸೊ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ. ದಾಸವಾಳ ಹೂವು ಎಲ್ಲ ಇದು ಅಮ್ಮನ ಮನೆಯಲ್ಲಿ ಇರೋದು, ಮೇಲ್ಗಡೆ ಗಿಡ ಹಾಕಿದ್ದಾರೆ. ಸೊ ಎಷ್ಟು ದಾಸವಾಳ ಬಿಡ್ತವೆ, ಕೆಂಪು ದಾಸವಾಳ ಅಂತೂ ಸಿಕ್ಕಾಪಟ್ಟೆ, ಅದು ಪಾಟಲ್ಲಿ ಹಾಕಿರೋದು ಅಣ್ಣ, ಅಷ್ಟೊಂದು ಇರ್ತವೆ. ಸೊ ಬೇರೆ ಕಲರು ಕೂಡ ಹಾಕಿದ್ದಾರೆ, ಎಲ್ಲನೂ ಬಿಡ್ತವೆ. ಬಟ್ ಗಿಡಗಳೇ ಅಣ್ಣನ ಕೈಯಲ್ಲಿ ಚೆನ್ನಾಗಿ ಬಿಡ್ತವೆ. ನಮ್ಮ ಅತ್ತಿಗೆ ಅಂತಿರ್ತಾರೆ, ಅವ್ರು ಏನು ಹಾಕಿದ್ರು ಚೆನ್ನಾಗಿರ್ತವೆ, ಗಿಡಗಳು ಎಲ್ಲ ಚೆನ್ನಾಗಿ ಬರ್ತವೆ ನೋಡಿ ಅಂತ ಹೇಳಿ. ಸೊ ತುಳಸಿನೂ ಅಷ್ಟೇ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಅಣ್ಣ, ಅದಕ್ಕೆ ಆರೈಕೆ. ಸೊ ನಾವು ಹೇಗೆ ಆರೈಕೆ ಮಾಡ್ಕೋತೀವೋ ಅದಕ್ಕಿಂತ ಜಾಸ್ತಿನೇ ಆರೈಕೆ ಗಿಡಗಳಿಗೂ ಮಾಡ್ತಾರೆ, ತುಂಬಾ ಇದರಿಂದ ನೋಡ್ಕೋತಾರೆ ಗಿಡಗಳೆಲ್ಲ. ಸೊ ಕತೆ ಓದಿ ಆಯಿತು, ತುಂಬಾ ಲೇಟ್ ಆಗಿತ್ತು ಅಂತ ಅಂದ್ಕೊಂಡೆ, ಬಟ್ ಕತೆನೂ ನಾನು ಬೇಗ ಓದ್ಬಿಟ್ಟೆ. ತುಂಬ ಲೇಟ್ ಆಗಿಬಿಟ್ರೆ ಅಣ್ಣ ಆ್ಯಕ್ಚುಲಿ ನೀರೇನು ಕುಡ್ದಿರಲ್ಲ. ಸೊ ಅವರಿಗೂ ತುಂಬ ಸುಸ್ತಾಗಿದ್ರೆ ಮತ್ತು ಸ್ಟ್ರೈನ್ ಆದರೆ ನಮಗೂ ಒಂಥರ ಭಯ, ಏನು ಬೆಳಗ್ಗೆಯಿಂದನೂ ಏನು ಆಹಾರ ಸೇವಿಸಿರಲ್ಲ, ನೀರು ಕುಡ್ದಿರಲ್ಲ. ಸೊ ಬೇಗ ಪೂಜೆ ಆದರೆ ಅಟ್ಲೀಸ್ಟ್ ಪ್ರಸಾದ ಆದರೂ ತಿನ್ಕೋತಾರೆ ಅಲ್ಲ ಅಂತ ಹೇಳಿ ಅಮ್ಮನೂ ಕೂಡ ಅಂದರೆ ಅಮ್ಮನಿಗೂ ಚಿಂತೆ. ಸೊ ಬೇಗ ಪೂಜೆ ಆಗಿಬಿಟ್ರೆ ಬೇಗ ಪ್ರಸಾದ ತಿಂತಾನೆ ನನ್ನ ಮಗ. ಸೊ ಮತ್ತು ಸುಸ್ತಾದರೆ ಅಂದರೆ ಆ ಥರ ಯಾವತ್ತೂ ಆಗಿಲ್ಲ, ಬಟ್ ಒಂದು ತಾಯಿ ಅಂತ ಇರುತ್ತಲ್ಲ, ಸೊ ಕನ್ಸರ್ನ್ ಮಾಡ್ತಾರೆ. ಇವತ್ತಂತೂ ಪೂಜೆಗೆ ಎಷ್ಟೊಂದು ಜನ ಬಂದಿದ್ದರು, ನನಗಂತೂ ತುಂಬಾ ಖುಷಿ ಆಯಿತು ಎಲ್ಲರೂ ಬಂದಿದ್ದು. ಸೊ ಪೂಜೆ ಮಾಡುವಾಗ ಸುಮಾರು ಜನ ಬಂದುಬಿಟ್ರೆ ತುಂಬಾ ಖುಷಿಯಾಗುತ್ತೆ. ನಾನು ಅಮ್ಮನ ಹತ್ರ ಹೇಳ್ತಾ ಇದ್ದೆ, ಅಮ್ಮ ಎಷ್ಟು ಖುಷಿಯಾಗುತ್ತಲ್ಲ ಎಲ್ಲರೂ ಬಂದರೆ ಅಂತ ಹೇಳಿ. ಹೌದು, ಈ ಥರ ಪೂಜೆ ಮಾಡುವಾಗ ಜಾಸ್ತಿ ಜನ ಬರ್ತಾಯಿದ್ರೆ ಅಂದರೆ ಕರೆದೇನೆ ಬರ್ತಾರಲ್ಲ, ಅದು ತುಂಬಾ ಖುಷಿನೂ. ಸೊ ಎಷ್ಟು ಜನ ಬಂದಿದ್ರು, ಆಮೇಲೂ ಕೂಡ ಬರ್ತಾನೇ ಇದ್ದರು. सौराष्ट्रसुन्दरं सौमनाथेश्वरं श्रीशैलमन्दिरं श्री
ಆ್ಯಕ್ಚುಲಿ ನಮ್ಮ ಅತ್ತಿಗೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ, ಅದಕ್ಕೆ ಇನ್ನೊಂದು ಟೈಮ್ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಸುಮಾರು ಜನಕ್ಕೆ ಗೊತ್ತಿರಲ್ಲ, ಸುಮಾರು ಜನ ಗೊತ್ತಿರೋರು ಹೇಳ್ದೇ ಇದ್ರೂ ಬರ್ತಾರೆ ಪೂಜೆಗೆ. ಗೊತ್ತಿಲ್ಲ ನನಗೆ, ಇವರೇ ಹೇಳಿದ್ದು. ಹಾಂ, ಇವರು ಅದಕ್ಕೆ ಶಿವಮೊಗ್ಗದಿಂದ ಬಂದಿದ್ದಾರೆ. ನೋಡಿ ಗಣಪತಿನ ಇಟ್ಟಿರ್ತಾರಲ್ಲ, 3ನೇ ದಿನದ್ದು ಗಣಪತಿ ಹೋಗ್ತಾ ಇದೆ. ಸೊ ಎಲ್ಲಿ ನೋಡಿದ್ರು ಗಣೇಶನ ಸಡಗರವೇ ಸಡಗರ, ಡ್ಯಾನ್ಸು. ಏನದು ನೋಡಿಬಿಟ್ರೆ ನಮಗೂ ಮೈ ಜಮ್ ಅಂತ ಇರುತ್ತೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಸೊ ಸುಮಾರು ಜನ ಪೂಜೆಗೆ ಬರ್ತಾ ಇರ್ತಾರೆ, ಎಲ್ಲರೂ ಸ್ಲಿಪ್ಪರ್ ಹಾಕ್ಕೊಂಡು ಬಂದಿರ್ತಾರೆ. ಎಲ್ಲರೂ ಕಾಲು ತೊಳೆಯೋದಿಲ್ಲ, ಕಾಲು ತೊಳೀರಿ ಅಂತ ಹೇಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ನಾವು ಒಂದು ಚೇರ್ ಇಟ್ಟಿರ್ತೀವಿ. ಅದು ನೋಡಿ ಅಮ್ಮ ಎಳೆದು ಅಲ್ಲಿ ಆರತಿ ಬೆಳಗಕ್ಕೆ ಇಟ್ಟಿರ್ತೀವಲ್ಲ, ಆ ಕಳಸನ ಮುಂದ್ಗಡೆ ಎಳೆದ್ಬಿಡ್ತೀವಿ. ಎಲ್ರಿಗೂ ಅಕ್ಷತೆ ಕಾಳು ಕೊಟ್ಟು ಹೊರಗಿಂದನೇ ಆರತಿ ಎಲ್ಲ ಬೆಳಗಿ ನಮಸ್ಕಾರ ಮಾಡ್ತಾರೆ. ಸೊ ದೇವ್ರ ಮನೆ ಒಳಗೆ ಚಪ್ಪಲಿ ಹಾಕ್ಕೊಂಡು ಬಂದಿರ್ತೀವಿ ಹೊರಗಡೆಯಿಂದ. ಸೊ ಒಳಗಡೆ ದೇವ್ರ ಮನೆ ಒಳಗೆ ಯಾರೂ ಹೋಗೋಕ್ಕೆ ಹೋಗಬೇಡಿ, ಅದು ಬೇಡ. ಅಂದರೆ ಮುಂಚೆಯಿಂದನೂ ನಾವು ಹಾಗೆ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದಕ್ಕಿಂತ ಆ ಥರ ಹೋಗಲೂಬಾರ್ದು. ಸುಮಾರು ಜನ ಹೋಗೋದಿಲ್ಲ, ಬಟ್ ಗೊತ್ತಿಲ್ಲದವರು ಹೋಗ್ತಾರಲ್ಲ, ಸೊ ಅವರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಪೂಜೆ ಎಲ್ಲ ಆಯಿತು, ಎಲ್ಲರೂ ತುಂಬ ಜನ ಇದ್ದರು, ತುಂಬಾ ಖುಷಿ ಆಯಿತು. ಸೊ ಇವಾಗ ಪ್ರಸಾದ ಎಲ್ಲ ತಿನ್ಕೊಂಬಿಟ್ಟು ಸೊ ಮತ್ತೆ ಮನೆಗೆ ಹೋಗಿ ಮತ್ತೆ ಕೆಲಸ ಶುರು ಮಾಡ್ತೀವಿ. ಸೊ ಖಂಡಿತ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.